ಜೈ ಹಿಂದ್ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ. ಇದು 2ನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ. ಕತ್ತಲಲ್ಲಿ ನಸುಕಿನಲ್ಲಿ ಜಲ್ದಿ ಬಿಟ್ಟಿರೋದ್ರಿಂದ ವಿಡಿಯೋಗಳು ನೋಡ್ತಾ ಇದ್ರಿ. ಫಸ್ಟ್ ಬ್ಯಾಚ್ ವಿಡಿಯೋನ ಬಿಟ್ಟಿದ್ವಿ, ಸೆಕೆಂಡ್ ಬಿಟ್ಟಿದ್ವಿ, ಈಗ 3ನೇ ಬ್ಯಾಚಿನ ವಿಡಿಯೋನ ಸಹಿತ ಬಿಟ್ಟಿದ್ವಿ. ಅಭ್ಯರ್ಥಿಗಳೇ ಬೆಳಿಗ್ಗೆ 4 ಗಂಟೆಗೆ ನಾವು ರೆಡಿಯಾಗಿ ವಿಡಿಯೋ ಮಾಡಲಿಕ್ಕೆ ಹೋಗಿದ್ವಿ. ಓಡ್ರಿಪ್ಪ, ಜೋರಾಗಿ ಓಡ್ರಿ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ ಫಿಸಿಕಲ್ನಲ್ಲಿ ನೋಡ್ಬೋದು. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಎಲ್ಲರೂ ವೈಟ್ ಬಣ್ಣಿನ, ಕೆಲವೊಂದು ಜನ ಕಲರ್ ಬೇರೆ ಬೇರೆ ಹಾಕ್ಕೊಂಡಿದ್ದಾರೆ, ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ, ಏರ್ಫೋರ್ಸ್, ನೇವಿ, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಈಗ ಫಸ್ಟ್ ರೌಂಡ್ ಮುಗಿಸಲಿಕ್ಕೆ ಬರ್ತಾಯಿದ್ದಾರೆ. ನೋಡ್ತಾ ಇದ್ರಿ, ನೋಡ್ಬೋದು ಅಭ್ಯರ್ಥಿಗಳೇ. ವಿಡಿಯೋ ಅಷ್ಟು ಕ್ಲಿಯರ್ ಇಲ್ಲ, ಆದರೂ ಜಲ್ದಿ ವಿಡಿಯೋನ ಮಾಡ್ತಾಯಿದ್ವಿ. ನಿಮ್ಮ ಸಪೋರ್ಟು, ನಿಮ್ಮ ಕಮೆಂಟು ನಮಗೆ ಬರ್ತಾ ಇರಬೇಕು. 2ನೇ ರೌಂಡಿಗೆ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು. ನಿಮ್ಗೆ ಗೊತ್ತಿರಲಿ, ಈಗ ಫೆಬ್ರವರಿ 1ರಿಂದ ಅಗ್ನಿವೀರ ಆರ್ಮಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. 8ನೇ ತರಗತಿ ಪಾಸ್ ಆದವರು ಟ್ರೇಡ್ಮನ್ ಹುದ್ದೆಗಳಿಗೆ ಹಾಕ್ಬೋದು. 10ನೇ ತರಗತಿ 45%ಗಿಂತ ಕಡಿಮೆ ಇತ್ತಂದರೆ ಅವರು ಟ್ರೇಡ್ಮನ್ ಹುದ್ದೆಗಳಿಗೆ ಹಾಕ್ಬೋದು. 45ಕ್ಕಿಂತ ಹೆಚ್ಚು ಪ್ರತಿಯೊಂದು ವಿಷಯಕ್ಕೆ 33 ಮೇಲೆ ತೊಗೊಂಡಿದ್ರೆ ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗೆ ಹಾಕ್ಬೋದು. ಅದೇ ರೀತಿಯಾಗಿ PUC ಮೇಲೆ ಕ್ಲರ್ಕ್ ಹುದ್ದೆಗಳಿಗೆ ಹಾಕ್ಬೋದು. ಅದೇ ರೀತಿಯಾಗಿ PUC ಸೈನ್ಸ್ ಮೇಲೆ ಟೆಕ್ನಿಕಲ್ ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅಭ್ಯರ್ಥಿಗಳು ಇದೇ ಫೆಬ್ರವರಿ 1ರಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತವೆ. 17 ವರ್ಷದಿಂದ 21 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ, SSGD, BSF, CRPF, CISF, ಆಸಾಮ್ ರೈಫಲ್, ITBP, SSB ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಅವ್ರಿಗೂ ಹೇಳ್ರಿ. ಈಗಾಗಲೇ ಫಸ್ಟ್ ಇಯರ್ ಕಲಿತಕ್ಕಂಥ ಅಭ್ಯರ್ಥಿಗಳು, ಸೆಕೆಂಡ್ ಇಯರ್ ಕಲಿತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ. ನೋಡ್ಬೋದು ಅಭ್ಯರ್ಥಿಗಳು. ನೋಡಿರಿ, ರೌಂಡನ್ನು ನೋಡ್ತಾ ಇರಬೇಕು. ಕತ್ಲೆ ಇದ್ರೂ ಸಹಿತ ಎಷ್ಟು ಸಾಧ್ಯಕತೆ ಅಷ್ಟು ಪ್ರಯತ್ನ ಮಾಡಿದ್ವಿ, ಗಮನಿಸ್ಬೋದು. ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಈಗ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ PUCಯನ್ನು ಅಡ್ಮಿಷನ್ ಮಾಡಿಕೊಂಡು ಆರ್ಟ್ಸಾ, ಕಾಮರ್ಸಾ, ಸೈನ್ಸ್ ಮಾಡ್ಬೋದು. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ಇಲ್ಲೇ ನಮ್ಮ ಸಂಸ್ಥೆಯಲ್ಲಿ ಕಾಲೇಜನ್ನು ಕಲಿತಾ ಅಗ್ನಿವೀರ ಆರ್ಮಿ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್, ನೇವಿ, ಏರ್ಫೋರ್ಸ್ ಹುದ್ದೆಗಳಿಗೆ ತರಬೇತಿಯನ್ನು ಪಡೆದು ಅಂದ್ರೆ ಸಾಲಿ ಕಲಿತಾನ ನೌಕರಿ ಹಿಡಿಯುವಂಥ ಒಳ್ಳೆಯ ಸುವರ್ಣ ಅವಕಾಶ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದೀವಿ. ಅಭ್ಯರ್ಥಿಗಳೇ ಯಾರಾದರೂ ಪಾಲಕರಿದ್ದರೂ ಅವ್ರಿಗೆ ಹೇಳ್ರಿ, ವಿದ್ಯಾರ್ಥಿಗಳಿಗೆ ಹೇಳ್ರಿ. ಈ ಸದ್ಯ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು PUC ಅಡ್ಮಿಷನ್ ಮಾಡಿಕೊಂಡು ಅದರ ಜೊತೆ ಅಗ್ನಿವೀರ ಆರ್ಮಿ, ನೇವಿ, ಏರ್ಫೋರ್ಸ್ ತರಬೇತಿಯನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ತರಬೇತಿಯನ್ನು ಪಡೆಯಬೋದು. ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ, ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಅಭ್ಯರ್ಥಿಗಳೇ. ಹಾಗೆ ನಿಮ್ಮ ಸಪೋರ್ಟ್ ಹಾಗೇ ಇರಲಿ. ನೋಡಿರಿ, ಓಡ್ತಾ ಇದ್ದಾರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ನಿನ್ನೆ ದಿವಸ 2 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ನಮ್ಮ ವೀಕ್ಷಕರಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಲಾಸ್ಟ್ ರೌಂಡ್ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬಂದರು. 3ನೇ ರೌಂಡ್ ಮುಗಿಸಿ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಗಮನಿಸ್ಬೋದು ಅಭ್ಯರ್ಥಿಗಳು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಮುಂದೆ ಇರ್ತಕ್ಕಂಥ ಅಭ್ಯರ್ಥಿ ಅವ್ರ ಹೆಜ್ಜೆ ಯಾವ ರೀತಿ ಇಡ್ತಿರ್ತಾರೆ, ಕೈ ಸ್ವಿಂಗ್ ಯಾವ ರೀತಿ ಮಾಡ್ತಿರ್ತಾರೆ, ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾಕಂದರೆ ಈ ವಿಡಿಯೋ ಅಂದರೆ ನಾವು ಇದೇ ರೀತಿಯೇ ಓಡಬೇಕು. ಫಸ್ಟ್ ಲೈನ್ದಾಗ ಓಡಬೇಕು. ರನ್ನಿಂಗ್ ಹೆಂಗೆ ಓಡಿದ್ರೆ ಸ್ಪೀಡ್ ಆಗ್ತದೆ, ಪ್ರತಿಯೊಂದು ನೀವು ವಿಡಿಯೋನ ನೋಡಿದರೆ ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಹುರುಪನ್ನು ಕೊಟ್ಟಂಗೆ ಆಗ್ತದೆ. ಆಮೇಲೆ ನಾಳೆ ನಾಡಿದ್ದು ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಇಲ್ಲಿ ರನ್ನಿಂಗ್ ನೋಡಿದರೆ ಅವ್ರಿಗೂ ಗೊತ್ತಾಗ್ತದೆ, ಗಮನಿಸ್ಬೋದು. ನೋಡ್ಬೋದು ಲಾಸ್ಟ್ ರೌಂಡಿಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಗಳನ್ನು ಮಾಡ್ತಾಯಿರಿ. ನೀವು ಕಮೆಂಟ್ ಮಾಡ್ತಾಯಿದ್ರಪ್ಪ ಅಂದರೆ ನಿಮಗೇನು ಸಮಸ್ಯೆ ಇದ್ದರೆ ಆ ಕಮೆಂಟಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತಾಯಿರ್ತೀನಿ ಅಭ್ಯರ್ಥಿಗಳೇ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡ್ ಓಡ್ರಿ, ಜೋರಾಗಿ ಓಡ್ರಿ. ಲಾಸ್ಟ್ ರೌಂಡ್ ಜೋರಾಗಿ ಓಡಬೇಕು. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ, ಗಮನಿಸ್ಬೋದು. ನಾವು ಇಲ್ಲಿ ಮುಂದೆ ಇದ್ದಂಥ ಅಭ್ಯರ್ಥಿ ಟೈಮನ್ನು ನೋಡ್ಬೋದು. ಗುಡ್ ಭಾಳ ವೇಗವಾಗಿ ಓಡ್ತಾ ಇದ್ದಾನೆ. 4 ಗ್ರೂಪ್ಗಳನ್ನ
ನೋಡ್ತಾ ಇರಿ ಯಾರ್ಯಾರು ಎಷ್ಟೆಷ್ಟು ಟೈಮ್ದಾಗ ರನ್ನಿಂಗ್ ಓಡ್ತಾರೆ ಅನ್ನೋದನ್ನು. ವೆರಿ ಗುಡ್. ಗ್ರೂಪ್ 1 ಗುಡ್ ಗುಡ್ ಗುಡ್. ಗ್ರೂಪ್ 1 आगे बचाओ. ग्रुप 1, ग्रुप 2, 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 ग्रुप 3, 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 ग्रुप 4, 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 फेक. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.